ಇವರ ಹೆಸರು ರಾಧಿಕಾ. ಇವರು ಮಾಡ್ತಿರೋ ಪಾತ್ರ ಪೂಜಾರಿ. ಇವರ ಹೆಸರು ಅನುಷಾ. ಇವ್ರು ಮಾಡ್ತಿರೋ ಪಾತ್ರ ಹುಡುಗಿಯ ತಾಯಿ. ಇವರ ಹೆಸರು ಸೌಜನ್ಯ. ಇವ್ರು ಮಾಡ್ತಿರೋ ಪಾತ್ರ ಮದುವೆ ಗಂಡು. ಇವರ ಹೆಸರು ಅಶ್ವಿನಿ. ಇವ್ರು ಮಾಡ್ತಿರೋ ಪಾತ್ರ ಮದುವೆ ಹೆಣ್ಣು. ಇವರ ಹೆಸರು ಐಶ್ವರ್ಯ. ಇವ್ರು ಮಾಡ್ತಿರೋ ಪಾತ್ರ ಮದುವೆ ಹೆಣ್ಣಿನ ಅಪ್ಪ. ಇವರ ಹೆಸರು ರಾಜೇಶ್ವರಿ. ಇವ್ರು ಮಾಡ್ತಿರೋ ಪಾತ್ರ ಮೆಡಿಕಲ್ ಆಫೀಸರ್. ನನ್ನ ಹೆಸರು ಮನೋಹರ್. ನಾನು ಮಾಡ್ತಿರೋ ಪಾತ್ರ ಪೊಲೀಸ್ ಆಫೀಸರ್. ಈಗ ನಾವು ಮಾಡ್ತಿರೋ ಸ್ಕಿಟ್ ಬಾಲ್ಯ ವಿವಾಹದ ಬಗ್ಗೆ. 2006ರಲ್ಲಿ ಭಾರತದ ಕಾನೂನು ಬಾಲ್ಯ ವಿವಾಹನ ನಿಷೇಧಿಸಲಾಗಿದೆ. ಆದ್ರೂ ಸ್ವಲ್ಪ ಹಳ್ಳಿ ಊರಲ್ಲಿ ಇನ್ನೂ ಕಾಲ ಬದಲಾವಣೆ ಆದ್ರೂ ಕೂಡ ಇನ್ನ ಬಾಲ್ಯ ವಿವಾಹ ನಡೆಸ್ತಿದ್ದಾರೆ. ಅದರ ಮೇಲೆ ಹಳ್ಳಿ ಜನಗಳಿಗೆ ಸ್ವಲ್ಪ ಗೊತ್ತಾಗಿ ನಾಲೆಜ್ ಬೆಳ್ಳಿ ಅಂತ ನಾವು ಮಾಡಕತ್ತೀವಿ. ಥ್ಯಾಂಕ್ ಯು. ಏನ್ ಮಾಡ್ತಾರಿಯಾ? ರೊಟ್ಟಿ ಮಾಡ್ತೀನಂದ್ರೆ ಬರ್ರಿ ಕುಡಿತ ತಿನ್ಕೊಂತಾರೆ. ನಿಮ್ ಮಗಳಲ್ಲಿ ಹೋದ ಅಲ್ಲಿ ಹೊರಗಡೆ ಇದೆ ನೋಡಿ ಸ್ವಲ್ಪ. ಏನ್ ಮಾಡ್ತಾರಿಯಾ? ಅಪ್ಪ ಹೊಡಿಬೇಡ, ಅಪ್ಪ ಅಪ್ಪ ಹೊಡಿಬೇಡ. ಏನ್ ಮಾಡ್ತಾರಿಯಾ? ಅಪ್ಪ ಒಂದೇನ್ ವರ್ಷ ಬಂದ ಮೈಗೆ ಬಜಾರಲ್ಲಿ ಆಟ ಆಡಕತ್ತೀಯ. ನನ್ ಮನೆಯಲ್ಲೆಲ್ಲ ಕಳಿತದೀಯ ನೀನು. ಬಾ ನಿನ್ಗೆ ಫಸ್ಟ್ ಮದುವೆ ಮಾಡಿ ನನ್ ಭಾರ ಎಲ್ಲ ತೀರ್ಸ್ಕೊಂತೀನಿ. ಕುತ್ತ ಏನಾಯ್ತ್ರಿ? ಏನಾಯ್ತು? ಕೇಳಿ ನಿನ್ ಮಗ ಏನಾಯ್ತಂದ್ರೆ ಆಡ್ಬಾರ್ದು. ನಮ್ಮ ಹೊರಗೆ ಹೋಗಿ ಆಡು. ನಮ್ಮ ಮರ್ಯಾದೆ ಹೋಗುತ್ತೆ. ಮರ್ಯಾದೆ ಹೋಗುತ್ತೆ. ಹೋಗಿ ಆಡ್ಬಾರ್ದು. ನಾನು ನಿಮ್ಮ ಅಪ್ಪನ ನನ್ನ ವರ್ಷ ಮದುವೆ ಮಾಡ್ಕೊಂಡಿದ್ದೀನಿ. ಎಲ್ಲ ನಿಮಗೆ ಮದುವೆ ಮಾಡಿ ನೀವು ಬೇಡ ಸುಮ್ಮನೆ. ಹಂಗಾರಿ ಇದ್ದಾಗಿದ್ದಂಗೆ ಮದುವೆ ಮಾಡ್ಬೇಕಂದ್ರೆ ಹುಡುಗೆಲ್ಲ ಸಿಗ್ತಾನ ಇವಾಗ? ನಾನ್ ನೋಡ್ತೀನಿ, ಸುಮ್ನೆ ಇದು ನೀನು. ನನಗೆ ಗೊತ್ತೇನ್ ಮಾಡ್ಬೇಕು, ನಾನ್ ನೋಡ್ತೀನಿ. ಏನ ಅವನು ತಿಮ್ಮಯ್ಯನ ಮಗ ಅದನ್ನಲ್ಲ, ಅವನಿಗೆ 15 ವರ್ಷ ಅದಾವ. ಅವನು ಮದುವೆ ವಯಸ್ಸಿಗೆ ಬಂದನ, ಮಾಡಂಬಿಡ ಅವನಿಗೆ. ಹೌದೌದು, ಅವ್ನು ಕರಾಗ್ತಾನ, ಮಾಡೋಣ. ನಾನು ಹೋಗಿ ಎಲ್ಲರಿಗೂ ಹೇಳ್ತೀನಿ. ಹೇಳ್ಬಾ. ಸುಬ್ಬಮ್ಮ, ಎಲ್ಲಮ್ಮ ಎಲ್ಲರೂ ಬರ್ರಿ. ನಾಳೆ ನನ್ನ ಮಗಳದು ಮದುವೆ ಐತಿ, ಮನೆ ಮುಂದೆ ಮಾಡ್ತೀವಿ ಎಲ್ಲರೂ. ಎರಡನೇ ಸನ್ನಿವೇಶ. ಅದಕ್ಕೆ ನೀನು ಹೋಗು ಚೆನ್ನಾಗಿ ರಮೇಶ್. ಬಸಪ್ಪ ತಾಳಿ ತಗೊಳ್ಳಿ. ಗಟ್ಟಿ ಮೇಳ ನಿಲ್ಲಿಸು. ಏನ್ ಮಾಡ್ತಿದ್ಯಾ? ಸಣ್ಣ ಹುಡುಗಿನ ಮದುವೆ ಮಾಡ್ತಿದ್ದೀರಾ? ನೀವೆಲ್ಲ ಸೇರ್ಕೊಂಡು ಕತ್ತಿ ಇದ್ದಂಗಿದ್ದಾನೆ ಇವನ್ ಜೊತೆ ಇವಳಿಗೆ ಮದುವೆ ಮಾಡ್ತಿದ್ದೀರಾ? ಇವಳ ವಯಸ್ಸೆಷ್ಟು? ಇವಳ ವಯಸ್ಸೆಷ್ಟು? ಇವಳ ನಾಳೆ ಪ್ರೆಗ್ನೆನ್ಸಿ ಆದ್ರೆ ಏನಾಗುತ್ತದೆ? ಇವಳ ತಾಯಿಗೆ ಮತ್ತು ಮಗುವಿಗೆ ತೊಂದರೆ ಆಗುತ್ತದೆ. ಯೋಚನೆ ಮಾಡಿದ್ದೀರಾ ನೀವೇನಾದರೂ? ನನ್ನಿಷ್ಟ, ನಾನ್ ಮದುವೆ ಮಾಡ್ತಾ ಇದ್ದೀನಿ ನನ್ ಮಗಳದು. ನಿಮ್ಗೆ ಯಾಕ? ನೀವ್ಯಾರು ನಡೀರಿ ಆಚೆ. ಮೆಡಿಕಲ್ ಆಫೀಸರ್ ನಾನು ಕೇಳೋದಕ್ಕೆ ಹಕ್ಕಿದೆ. ನೀವ್ಯಾರು? ನಿಮ್ ತಂದೆ ತಾಯಿ ಏಜ್ ಆದ್ಮೇಲೆ ಮದುವೆ ಮಾಡಿ, ಇನ್ನೂ ವಯಸ್ಸಾಗಿಲ್ಲ ಅಲ್ವಮ್ಮ? ಕತ್ತಿದ್ದಂಗೆ ನಿಮ್ ಜೊತೆ
ಡೆಕೋರೇಷನ್ ಎಲ್ಲ ಮಾಡಿದೀವಿ, ಕಟ್ಟ ಎಲ್ಲ ನೀವು ಕೊಡ್ತೀರಾ, ಯಾರು ಬಂದ್ರು ನಿಂದಿರ್ಸಲ್ಲ, ನಾವು ಮದುವೆ ಮಾಡೇ ಮಾಡ್ತೀವಿ. ಇಲ್ಲಮ್ಮ ಆ ಥರ ರೂಲ್ಸ್ ಇಲ್ಲ ಚಿಕ್ಕವರಿಗೆ. ನಾವು ಮದುವೆ ಮದುವೆ ಮಾಡಿದ್ರೆ ನಮ್ಮ ಭಾರ ಕಡಿಮೆ ಆಗುತ್ತೆ. ನಾವು ಮದುವೆ ಮಾಡ್ತೀವಿ, ಯಾರು ಬಂದ್ರು ನಿಂದಿರ್ಸಲ್ಲ. ನೀವೇನು ಮಾತಾಡ್ತಿರೋದು? ನೋಡಿ ಸರ್, ಚಿಕ್ಕ ಹುಡುಗಿಗೆ ಮದುವೆ ಮಾಡ್ತಿದ್ರು. ವಯಸ್ಸು ಎಷ್ಟು? ಮದುವೆ ಅಂದ್ರೆ ಏನೋ ಗೊತ್ತಿಲ್ಲ. ಈ ಚಿಕ್ಕ ಹುಡುಗಿ ಇವನ್ ಜೊತೆ ಮದುವೆ ಮಾಡಕತ್ತೀರಾ? ಏನು ನಿನ್ನ ಹೆಸರೇನು? ಕಾರ್ತಿಕ್. ಎಷ್ಟು ವಯಸ್ಸು ನಿಂದು? ಏನಮ್ಮ ಇದ್ದಾಳು? ನಿನ್ನ ಹೆಸರೇನು? ನಿನ್ ವಯಸ್ಸು? ತಗೊಂಬರ್ತಾನೆ. ತಗೊಂಬ. ನಿಮ್ಗೇನು ಗೊತ್ತಿಲ್ಲ, ಸುಮ್ಮನೆ ನೋಡ್ರಿ, ಇಲ್ಲಿ ನೋಡಿದ್ರೆ ವಯಸ್ಸು 11 ಅಂತ ಐತೆ, ನೀವು 16 ಅಂತ ಹೇಳ್ತೀರಿ. ನೀವು ಸುಳ್ಳು ಹೇಳ್ತೀರಾ? 2006 ನಮ್ಮ ಭಾರತದ ಕಾನೂನು ಬಾಲ್ಯ ವಿವಾಹ ನಿಷೇಧಿಸಿದೆ. ಅಂತದ್ದು ನೀವು 2025 ಬಂದ್ರೆ ಕೂಡ ಇಷ್ಟು ಚಿಕ್ಕ ವಯಸ್ಸಿರೋ ಈ ಹುಡುಗಿ ಮದುವೆ ಮಾಡಕತ್ತೀರ. ಇದು ನೀವು ಒಪ್ಪಿದ್ರೆ ನಾನು ಒಪ್ಪಲ್ಲ, ನೀವು ಒಪ್ಪಿದ್ರೆ ನಾನು ಒಪ್ಪಲ್ಲ. ಗವರ್ಮೆಂಟ್ ಭಾರತದ ಒಪ್ಪಲ್ಲ, ಭಾರತದ ಕಾನೂನೇ ಒಪ್ಪಲ್ಲ. ನೀವು ಮದುವೆ ಹೆಂಗ್ ಮಾಡಿದ್ರೆ ನಾನು ನೋಡ್ತೀನಿ. ಮದುವೆ ಬೇಕಾ? ನಮ್ಮ ಮದುವೆ ನಿನಗೆ ಗಾಡಿ ತಗೊಂಡು 2 ಓಡಿದ್ರೆ ಜೈಲಲ್ಲಿ ಮಾಡಿ ನೋಡಿ. 10 ವರ್ಷ ಶಿಕ್ಷೆ ಕೊಡ್ತೀನಿ, 10 ವರ್ಷ ಶಿಕ್ಷೆ ಕೊಡ್ತೀನಿ, 10 ಲಕ್ಷ ಜರಿಮಾನ ಹಾಕುತ್ತೀನಿ. ಬನ್ನಿ ಮದುವೆ. ಡಾಕ್ಟರ್ ಮಾಡ್ತೀವಿ, ಮಾಡಲ್ಲ ಸರ್. ಬಿಡ್ರಿ, ನಾವೇನ್ ಮಾಡ್ಬೇಕು ನನಗೆ ಗೊತ್ತು, ನೀವು ಅಡ್ಡ ಬರಬೇಡಿ. ಮದುವೆ ಬೇಕಂತ ಓದಿಸಿ ನಮ್ಮ ಮನೇಲಿ ಡಾಕ್ಟರ್ ಮಾಡ್ತೀವಿ ಸರ್. ನಮ್ಮ ತಪ್ಪಾಗತ್ತೆ, ಕ್ಷಮಿಸಿ ಸರ್. ಇನ್ನೊಂದು ಬಾರಿ ಈ ತರ ಬಾಲ್ಯ ವಿವಾಹ ಮಾಡ್ತೀರಾ? ಮಾಡಲ್ಲ ಮ್ಯಾಮ್, ಚಿಕ್ಕ ಹುಡುಗಿ ಮದುವೆ ಮಾಡಿ ನಾಳೆ ಮುಂಚೆ ಮದುವೆ ಆದ್ಮೇಲೆ ಇವರಿಬ್ಬರಿಗೆ ಮೆಚುರಿಟಿ ಮೈನರ್ ಅಲ್ಲ, ಆದ್ಮೇಲೆ ಸ್ವಲ್ಪ ದಿನಕ್ಕೆ ಅವ್ರ ಸಂಸಾರ ಹಾಳಾಗುತ್ತೆ. ಆದ್ಮೇಲೆ ಅವರಿಗೆ ಡಿಮೆನ್ಸ್ ಆದ್ಮೇಲೆ ಅಲ್ಲಿ ಅಡ್ಮಿಟ್ ಆಗೋ ಟೈಮ್ ನಲ್ಲಿ ಬೇಬಿ ಡೆತ್ ಆಗುತ್ತೆ, ಡೆಲಿವರಿ ಆಗೋ ಈ ಹುಡುಗಿ ಡೆತ್ ಆಗುತ್ತೆ. ಸಾಲ ತಿಂಸಿ ಹುಡುಗಿ ಓದಿ ದೊಡ್ಡ ಪ್ರೈವೇಟ್ ಮಾಡಿ ಕಾಲ ಬದಲಾವಣೆ ಆದ್ರೂ ಕೂಡ ಇನ್ನೂ ಎಷ್ಟೋ ಹಳ್ಳಿ ಊರಲ್ಲಿ ಬಾಲ್ಯ ವಿವಾಹ ನಡೆಸ್ತಾನೆ ಇದ್ದಾರ. ಬಾಲ್ಯ ವಿವಾಹ ಮಾಡಿದ್ರೆ ಅವರಿಗೆ ಅಲ್ಲ, ಇಡೀ ಫ್ಯಾಮಿಲಿಗೆ ನಷ್ಟ ಪರಿಹಾರ ಆಗುತ್ತೆ. ಸೊ ದಯವಿಟ್ಟು ಬಾಲ್ಯ ವಿವಾಹನ ನಿಷೇಧಿಸಿ. ಧನ್ಯವಾದ. ಅದ್ಭುತವಾದ ರೂಪಕವನ್ನ ನಮ್ಮ ಮುಂದೆ ಪ್ರದರ್ಶನ ಮಾಡಿರ್ತಕ್ಕಂಥ SS ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಅವರ ಎಲ್ಲ ತಂಡದವರು ಕೂಡ ನಮ್ಮ ಶಾಲಾ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕಾಲೇಜಿನ ವಿದ್ಯಾರ್ಥಿಗಳ ತಂಡದೊಂದಿಗೆ ಆ ಶಾಲೆಯ ಉಪನ್ಯಾಸಕರಾಗಿರ್ತಕ್ಕಂಥ ದಿಂಡಿಗ್ ರಾಯತರ್ ಅವರು ಬಾಲ್ಯ ವಿವಾಹ ಮತ್ತು ಆರೋಗ್ಯದ ವಿಷಯಗಳ ಮೇಲೆ ನಮಗೆ ಸ್ವಲ್ಪ ಸಲಹೆಗಳನ್ನ ನೀಡ್ತಾರೆ. ಅವೆಲ್ಲವೂ ಪಡ್ಕೊಳ್ಳೋಣ.
ನಮ್ಮ ಹಳ್ಳಿ ಜನರು ಕೂಡ ಬಂದು ಆ ಒಂದು ನಾಟಕವನ್ನ ನೋಡ್ಬೇಕು ಅಂತ ಆಸಕ್ತಿ ಉಂಟು. ಸೊ ಮನೆಯಲ್ಲೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಎಜುಕೇಟೆಡ್ ಇರ್ಲಿ ಅನ್ಎಜುಕೇಟೆಡ್ ಇರ್ಲಿ, ಹಳ್ಳಿಯವ್ರು ಇರ್ಲಿ, ದೊಡ್ಡವ್ರು ಇರ್ಲಿ, ಚಿಕ್ಕವ್ರು ಇರ್ಲಿ, 5ನೇ ವರ್ಷ ಇರ್ಲಿ ಅಥವಾ 5ನೇ ಕ್ಲಾಸ್ ಇರ್ಲಿ, ಎಷ್ಟೇ ಏಜ್ ಇರ್ಲಿ ಮ್ಯಾಟ್ರ್ ಆಗಲ್ಲ. ಅಲ್ಲೇನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಅವೇರ್ನೆಸ್ ಅನ್ನ ತಗೋಬೇಕು. ಏನಂತಂದ್ರೆ ಆ ಒಂದು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡೋದ್ರಿಂದ ತುಂಬಾ ಪ್ರಾಬ್ಲಮ್ಸ್ ಆಗ್ತವೆ. ಹೇಗಾಗ್ತವ ಅಂತಂದ್ರೆ ಗರ್ಭಿಣಿಯಲ್ಲಿದ್ದಾಗ ತಾಯಿ ಮತ್ತು ಮಗು ಇಬ್ರು ಸಾಯ್ತಕ್ಕಂತ ಚಾನ್ಸಸ್ ಇರ್ತದೆ. ಆಮೇಲೆ ಜೀವನನೇ ಕೂಡ ಹಾಳಾಗ್ತದೆ. ಜೊತೆಗೆ ಮಗು ಚಿಕ್ಕದಾಗಿ ಹುಟ್ಟಬಹುದು, ದೊಡ್ಡದಾಗಿ ಹುಟ್ಟಬಹುದು, ತಾನೇ ಅಂಗವಿಕಲತೆ ಇರ್ಬೋದು, ಕಾಲು ಕುಂಟಿರ್ಬೋದು, ಕುರುಡ ಇರ್ಬೋದು, ಹೀಗೆಲ್ಲ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಅದನ್ನ ನಾವು ತಡೆಗಟ್ಟಬೇಕಾಗಿತ್ತು ಅಂತಂದ್ರೆ ಆ ಒಂದು ಹೆಣ್ಣಿನ ಮಗುವಿಗೆ ಏನಾಗ್ಬೇಕು ಅಂತಂದ್ರೆ ಒಂದು 18 ವಯಸ್ಸು ಮೇಲ್ಪಟ್ಟಾದಾಗ ಮತ್ತೆ ಗಂಡಿಗೆ 21 ವಯಸ್ಸು ಮೇಲ್ಪಟ್ಟಾದಾಗ ಮಾತ್ರ ಮದುವೆಯನ್ನ ಮಾಡಬೇಕು. ತುಂಬಾ ಸಂಬಂಧದ ಮದುವೆಗಳನ್ನು ಕೂಡ ಮಾಡಬಾರ್ದು. ತುಂಬಾ ಸಂಬಂಧದ ಮದುವೆಗಳು ಮಾಡೋದ್ರಿಂದ ಏನಾಗ್ತದ ಅಂತಂದ್ರೆ ರಕ್ತದಲ್ಲಿ ಏರುಪೇರಾಗಿ ರಕ್ತದ ಒಂದು ರೋಗಗಳು ಬರ್ತವೆ. ಅದು ಸಾಯೋವರೆಗೂ ಆ ರಕ್ತದ ರೋಗಗಳು ಇರ್ತವೆ. ತಿಂಗಳ ಏನ್ ಮಾಡ್ಬೇಕು ಅಂದ್ರೆ ರಕ್ತವನ್ನ ಹಾಕ್ಸ್ಕೊಳ್ಳತಕ್ಕಂತ ಪರಿಣಾಮಗಳು ಬೀರ್ತವೆ. ಸೊ ಹಂಗಾಗಿ ಅದನ್ನ ಜಾಸ್ತಿ ನಾವೇನ್ ಮಾಡ್ಬೇಕಂದ್ರೆ ನಾವು ತಿಳ್ಕೊಂಡು ಈ ಒಂದು ಅವೇರ್ನೆಸ್ ಮುಖಾಂತರ, ಈ ಒಂದು ನಾಟಕದ ಮುಖಾಂತರ ನಾವು ತಿಳಿಸ್ಪಡಿಸಿದೆವು. ನಿಮ್ಗೆಲ್ಲರಿಗೂ ಖುಷಿ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಒಂದು ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ನನ್ನೆಲ್ಲ ಉಪನ್ಯಾಸಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗ್ರಾಮ ಏನ್ ನಾವು ನಾಟಕ ಮಾಡಿದ್ದೇವ್ರು ಎದ್ರ ಬಗ್ಗೆ ಮಾಡ್ಕೊಳ್ರಿ ಅಂತ ಹೇಳಿದ್ರ, ಬಾಲ್ಯ ವಿವಾಹ ಬೇಡ ಅಂತ ಹೇಳಿದ್ರ, ಬಾಲ್ಯ ವಿವಾಹದ ದುಷ್ಪರಿಣಾಮಗಳ ಬಗ್ಗೆ ತುಂಬಾ ನೀಟ್ ಆಗಿ ಒಂದು ಕಿರುನಾಟಕ, ಒಂದು ಸ್ಕಿಟ್ ಅನ್ನ ಪ್ರಸ್ತುತ ಪಡಿಸಿರ್ತಕ್ಕಂತ SS ಕಾಲೇಜಿನ ಎಲ್ಲಾ ನರ್ಸಿಂಗ್ ವಿದ್ಯಾರ್ಥಿಗಳಿಗೂ, ಅವ್ರ ಲೆಕ್ಚರರ್ ಆಗಿರ್ತಕ್ಕಂತಹ ಸರ್ ಅವರಿಗೂ, ನಮ್ಮ ಸ್ಟಾಫ್, ನಮ್ಮ ಶಾಲೆಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ ಮತ್ತೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬಾ ಧನ್ಯವಾದಗಳು.